ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಾವಿನಕಾಯಿಂದ ಜೆಲ್ಲಿ ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಇದು ಹುಳಿಯಾಗಿ ಸಿಹಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ಇದು ಫೇವ್ರೇಟ್. ಬನ್ನಿ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ಸಿಂಪಲ್ ಇದು ಮಾಡೋದು ಹೆಂಗೆ ಅಂತೇಳ್ಬಿಟ್ಟು ನೋಡೋಣ. ಫಸ್ಟು ಮಾವಿನಕಾಯಿ, ಹಸಿ ಮಾವಿನಕಾಯಿನ ಸ್ವಲ್ಪ ಗಟ್ಟಿ ಇರೋ ಮಾವಿನಕಾಯಿ ತೊಗೋಬೇಕು. ನಾವು ಸ್ವಲ್ಪ ಗಟ್ಟಿ ಇರಬೇಕಿದು. ಈ ಥರ ಮಾವಿನಕಾಯಿ ತೊಗೊಂಡು ಅದನ್ನು ಸಿಪ್ಪೆ ಎಲ್ಲ ತೆಗೆದಾಕ್ಬಿಡ್ಬೇಕು. ನೀಟಾಗಿ ಅದು ಸಿಪ್ಪೆ ಎಲ್ಲ ತೆಗೆದಾಕ್ಮೇಲೆ ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸುಗಳಾಗಿ ಮಾಡ್ಕೋಬೇಕು. ಎಷ್ಟು ಪಾಸಿಬಲ್ ಆಗುತ್ತೋ ನಮಗೆ ಅಷ್ಟು ಚಿಕ್ಕದಾಗಿ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಪರವಾಗಿಲ್ಲ, ದೊಡ್ಡದಾಗಿದ್ರೂ ಏನಾಗಲ್ಲ. ನೋಡಿ, ಎಲ್ಲ ನಾನು 2 ಮಾವಿನಕಾಯಿನ ಈ ಥರ ಸಿಪ್ಪೆ ತೆಗೆದು ಈ ಥರ ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ. ಇವಾಗ ಅದನ್ನು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ನಾನು 2 ಮಾವಿನಕಾಯಿ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ನೀರು, ಅಂದರೆ ಒಂದು 50 ml ಅಷ್ಟು ನೀರು ಹಾಕ್ಕೊಂಡು ಅದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಎಷ್ಟು ನೈಸ್ ಪೇಸ್ಟ್ ಆಗಿದೆ ಅಂತೇಳ್ಬಿಟ್ಟು. ಈಗ ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್ನ ನಾನು 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡು ಅದನ್ನು ನೀರು ಹಾಕ್ಬಿಟ್ಟು ಅದರಲ್ಲೇನು ಲಂಪ್ಸ್ ಏನು ಇಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ ಈ ಥರ ಲಂಪ್ಸ್ ಏನು ಇರಬಾರ್ದು. ನೋಡಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಈಗ ಇದನ್ನು ಒಂದು ಸೈಡ್ಗೆ ಇಟ್ಕೋಬೇಕು. ಈಗ ಒಂದು ಸ್ಕ್ವೇರ್ ಟೈಪ್ ಡಬ್ಬಿ ಇಲ್ಲ, ಏನಾದರೂ ಒಂದು ಮನೇಲಿರುತ್ತಲ್ಲ, ಪ್ಲೇಟಲ್ಲಾದರೂ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಈ ಥರ ನೀಟಾಗೆಲ್ಲ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ ಸವರಿ ಇಡಬೇಕು. ಈಗ ಒಂದು ಪ್ಯಾನ್ ತೊಗೊಂಡು ಆ ಪ್ಯಾನ್ ಸ್ಟವ್ ಮೇಲೆ ಇಟ್ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಂಡಿದ್ದೀವಲ್ವ, ಮಾವಿನಕಾಯಿ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಅದನ್ನೆಲ್ಲ ಅದರಲ್ಲಿ ಕಡಾಯಿಯಲ್ಲಿ ಹಾಕಿ ಇದೆಲ್ಲ ಕುದಿಯೋಕೆ ಬಿಡಬೇಕು. ನೋಡಿ, ಅದು ಸ್ವಲ್ಪ ನೀರಿನ ಅಂಶ ಎಲ್ಲ ಒಟ್ಟೋಗೋವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ. ಈಗ ಇದಕ್ಕೆ 200 ಗ್ರಾಮ್ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ನಾನು. ಸಕ್ಕರೆ ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ ಮಾವಿನಕಾಯಿಗೆ ನಾನು ತೊಗೊಂಡಿರೋ 1/4 kg ಜಾಸ್ತಿ ಇದೆ, ಅಷ್ಟು ಅರ್ಧ kg ಮಾವಿನಕಾಯಿಗೆ 200 ಗ್ರಾಮ್ ಅಷ್ಟು ನಾನು ಸಕ್ಕರೆ ತೊಗೊಂಡಿದ್ದೀನಿ. ಹಾಕ್ಬಿಟ್ಟು ಅದು ಸ್ವಲ್ಪ ಚೆನ್ನಾಗಿ ಸಕ್ಕರೆ ಎಲ್ಲ ಮೆಲ್ಟ್ ಆಗ್ತಿರೋವಾಗ ಈಗ ಅದಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ತಾಯಿದ್ದೀನಿ. ನೀವು ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ಫುಡ್ ಕಲರ್ ಆಪ್ಷನಲ್ಲು, ಆದರೆ ಹಾಕ್ಕೊಂಡ್ರೆ ಅದು ಕಲರ್ಫುಲ್ ಆಗಿರುತ್ತೆ. ಅಂಗಡಿಯಲ್ಲಿ ಸಿಗುತ್ತಲ್ಲ ಅದೇ ಥರ ಇರುತ್ತೆ. ನೋಡಿ, ಎಲ್ಲ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಈಗ ನಾವು ಕಾರ್ನ್ಫ್ಲೋರ್ ಮಿಕ್ಸ್ ಮಾಡ್ಕೊಂಡಿದ್ವಲ್ವ, ಅದನ್ನು ಒಂದು ಸ್ವಲ್ಪ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಇವಾಗ ಕುದಿತಿರೋವಾಗೇ ಹಾಕ್ಬಿಡ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದನ್ನು ಒಂದು ಸ್ವಲ್ಪ ಹಂಗೆ ಕುದಿಯೋಕೆ ಬಿಡಬೇಕು. ಅದು ತಳ ಬಿಡೋವರೆಗೂ ನಾವು ಕುದಿಸ್ಕೊಂಡ್ರೆ ಸರಿ ಹೋಗುತ್ತೆ. ಒಂದು ಸ್ವಲ್ಪ ನೀರಿನ ಅಂಶ ಎಲ್ಲ ಒಟ್ಟೋಗಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ತಳ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆಯಲ್ಲ, ಲೈಟಾಗಿ, ತುಂಬ ಇದು ಮಾಡಬಾರ್ದು. ಈ ಥರ ಅಂದರೆ ಒಂದು ಎಳೆ ಪಾಕ ಬರುತ್ತಲ್ಲ ಅಷ್ಟರವರೆಗೂ ಮಾಡ್ಕೋಬೇಕು ನಾವು. ಈಗ ಅದನ್ನೆಲ್ಲನೂ ಸ್ವಲ್ಪ ತಣ್ಣಗಾದ್ಮೇಲೆ ಬಾಕ್ಸಲ್ಲಿ ಹಾಕ್ಕೊಂಬಿಡ್ಬೇಕು ನಾವು. ನೋಡಿ, ಎಲ್ಲ ಒಂದು ಸ್ವಲ್ಪ ಈ ಥರ ಶೇಕ್ ಮಾಡಿ ಅದೊಂದು ಸ್ವಲ್ಪ ಫ್ರಿಜ್ಜಲ್ಲಿ ನಾನು 2 ಅವರ್ ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ನಿಮಗೆ ಫ್ರಿಜ್ ಬೇಡ ಅನ್ನೋದಾದರೆ ಒಂದು 3 ರಿಂದ 4 ಅವರ್ ಈಚೆ ಇಟ್ಟರು ಆಗುತ್ತೆ. ನಾನು ಲಿಡ್ ಕ್ಲೋಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ, ಡೀಪ್ ಫ್ರಿಜ್ಜರಲ್ಲ, ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ ನಾನು. ಒಂದು 2 ಅವರ್ ಇಟ್ಟರೆ ಆಯಿತು. ನೋಡಿ, 2 ಅವರ್ ಆಗಿದೆ ನಂದು. ಎಷ್ಟು ಅರೋಮೆಟಿಕ್ಕಾಗಿ ಆಗಿದೆ ಅಂತೇಳ್ಬಿಟ್ಟು. ನೋಡಿ ಎಷ್ಟು ಸಾಫ್ಟಾಗಿದೆ. ನೋಡಿ, ಕೈಗೇನು ಅಂಟ್ತಾ ಇಲ್ಲ. ಜೆಲ್ಲಿ ನೋಡಿ, ಮ್ಯಾಂಗೋ ಜೆಲ್ಲಿ ರೆಡಿಯಾಗಿದೆ. ಈಗ ಇದನ್ನು ಎಲ್ಲ ಸ್ಲೈಸಸ್ ಆಗಿ ಪೀಸಸ್ಗಳ ಥರ ಕಟ್ ಮಾಡಿಕೊಂಡು ಸ್ಕ್ವೇರ್ ಟೈಪಲ್ಲಿ ನಾನು ತೊಗೊತಾ ಇದ್ದೀನಿ. ನೀವು ಟ್ರಯಾಂಗಲ್ ಶೇಪಲ್ಲಾದರೂ ತೊಗೋಬೋದು. ಹೆಡ್ಜಸ್ ಎಲ್ಲ ಈ ಥರ ತೆಗೆದ್ಬಿಟ್ಟು ಈಗ ಅದನ್ನು ಒಂದು ಈ ಥರ ಸಾಫ್ಟ್ ಸ್ಪೂನ್ ಏನಾದರೂ ತೊಗೊಂಡು ಈ ಥರ ಒಂದೊಂದು ಪೀಸೇ ತೊಗೊಂಡು, ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾಯಿದೆ ಅಂತೇಳ್ಬಿಟ್ಟು. ಇದು ಡ್ರೈ ಕೊಕೊನಟ್ ಪೌಡರ್, ತೆಂಗಿನಕಾಯಿ ಒಣ ಕೊಬ್ಬರಿ ಪೌಡ್ರನ್ನ ನಾನು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಒಂದು ಸಲ ಈ ಥರ ಡಿಪ್ ಮಾಡಿ ಅದು ಕೋಟಿಂಗ್ ಕೊಟ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡ್ರೆ ಆಯಿತು, ಅಷ್ಟೇ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಲ್ಲಿ ಇಟ್ಕೊಂಡ್ರೆ ಹಂಗೆ ಮೆಲ್ಟ್ ಆಗ್ತಾ ಇರುತ್ತೆ. ನಾವು ತಿಂತಾ ಇರೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆಲ್ಲ ಮಾಡಿಕೊಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.